ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರೂಜಿ, ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಒಂದೊಳ್ಳೆ ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಖಂಡಿತ ಅಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ, ಭಾರ್ಯಾ ಸಮಂ ನಾಸ್ತಿ ಶರೀರ ತೋಷಣಂ, ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣಂ, ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ. ನಮ್ಮ ಶರೀರಕ್ಕೆ ಯಾರು ಪೋಷಣೆಯನ್ನು ಕೊಡ್ತಾರೆ, ಯಾರು ತೋಷಣೆಯನ್ನು ಅಂದರೆ ಸಂತೃಪ್ತಿಯನ್ನು ಕೊಡ್ತಾರೆ, ಯಾವುದು ಭೂಷಣ, ಯಾವುದು ಶೋಷಣೆಯನ್ನು ಕೊಡುತ್ತೆ ಅನ್ನೋದು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಸರಿಯಾದ ಸಮಯಕ್ಕೆ ಊಟ ಮಾಡಿದ್ವಾ, ತಿಂಡಿ ತಿಂದ್ವಾ ಇಲ್ವಾ, ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಆರೈಕೆ, ಶುಶ್ರೂಷೆ ಇದೆಲ್ಲವನ್ನು ಯಾರು ನೋಡ್ಕೊಳ್ತಾರೆ ಈ ಪ್ರಪಂಚದಲ್ಲಿ ಅಂತಂದರೆ ಕೇವಲ ಒಬ್ಬ ತಾಯಿ ಮಾತ್ರ ಆಗಿರ್ತಾರೆ. ಬೇರೆ ಯಾರಿಗೂ ಸಹ ಬೇಕಾಗೋದಿಲ್ಲ. ನಾವು ಚೆನ್ನಾಗಿದ್ದೀವಾ, ನಮ್ಮ ಅಂಗಸೌಷ್ಠವ ಚೆನ್ನಾಗಿದೆಯಾ, ದಷ್ಟಪುಷ್ಟವಾಗಿದ್ದೀವಾ, ಊಟ ಮಾಡಿದ್ವಾ ಇಲ್ವಾ ಅನ್ನತಕ್ಕಂಥ ಬೇರೆಯವ್ರು ಕೇಳ್ತಾರೆ. ಇಲ್ಲ ಅಂತಲ್ಲ, ಬೇರೆ ಸಂಬಂಧಗಳಿಗೂ ಬೆಲೆ ಇದೆ. ಆದರೆ ತಾಯಿಗಿರತಕ್ಕಂಥ ಒಂದು ಅಕ್ಕರೆ, ಕಕ್ಕುಲತೆ, ಅದನ್ನೇ ಮಾತೃತ್ವ ಅಂತ ನಾವು ಹೇಳ್ತೀವಿ. ನಾವು ಆ ನಿಜವಾದ ಕನ್ಸರ್ನ್ ಅನ್ನತಕ್ಕಂಥದ್ದು ಅದು ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ತಾಯಿ ನಮಗೇನಾದರೂ ಮಾಡಿ ಹಾಕಿದಾಗ ನಾವು ಅಲ್ಲಿ ಕೊಂಕು ಮಾತನಾಡದೆ, ಅದರಲ್ಲಿ ತಪ್ಪು ಕಂಡು ಹಿಡಿಯೋಕ್ಕೆ ಹೋಗದೆ, ಅವ್ರು ಮಾಡಿದ್ದನ್ನು ತಿನ್ನತಕ್ಕಂಥದ್ದು, ಅವ್ರು ಮಾಡಿದ್ದನ್ನು ಮಾಡಿಸ್ಕೊಳ್ತಕ್ಕಂಥವ್ರು ಆಗಬೇಕು ನಾವು. ಭಾರ್ಯಾಸಮಂ ನಾಸ್ತಿ ಶರೀರ ತೋಷಣಂ ಅಂತ ಹೇಳ್ತಾ ಇದ್ದಾರೆ. ಈ ಶರೀರಕ್ಕೆ ಸಂತೃಪ್ತಿಯನ್ನು ಕೊಡತಕ್ಕಂಥವ್ರು ಯಾರು ಅಂತಂದರೆ ಕೇವಲ ಒಬ್ಬ ಧರ್ಮಪತ್ನಿ ಮಾತ್ರ ಆಗಿರ್ತಾಳೆ. ಇಲ್ಲಿ ತೃಪ್ತಿ ಅಂತಂದರೆ ಕೇವಲ ಏನೋ ಒಂದು ಕಾಮದ ಬಯಕೆ ಆಗಲಿ ಅಥವಾ ಅವರಿಬ್ಬರ ಮಧ್ಯೆ ಇರತಕ್ಕಂಥ ಶಾರೀರಿಕ ಸುಖ ಆಗಲಿ ಇದು ಮಾತ್ರ ಆಗಿರೋದಿಲ್ಲ. ಆ ಶರೀರ, ಆತನ ಮನಸ್ಸು, ಆತನ ಬುದ್ಧಿ, ಆತನ ಆತ್ಮ ಎಲ್ಲವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವಳು ಎರಡನೇ ತಾಯಿಯಾದ ಧರ್ಮಪತ್ನಿ ಆಗಿರುತ್ತಾಳೆ. ಹಾಗಾಗಿ ಪತ್ನಿಗೆ ಅಷ್ಟು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಶರೀರ ತೋಷಣಂ ಅಂದರೆ ಕೇವಲ ಏನೋ ಒಂದು ಸುಖ ಅನ್ನೋತಕ್ಕಂಥ ತುಂಬ ಸಣ್ಣ ಮಟ್ಟದ ಪದ ಆಗೋಗುತ್ತೆ. ತೋಷಣ ಅಂತಂದರೆ ಸಂತೃಪ್ತಿ ಅನ್ನತಕ್ಕಂಥದ್ದು. ಹಾಗಾಗಿ ಎಷ್ಟು ಜನಗಳಿಗೆ ಈ ರೀತಿಯಾದಂಥ ಒಂದು ಸದ್ಗೃಹಿಣಿ ಧರ್ಮಪತ್ನಿಯಾಗಿ ಯಾರಿಗೆ ಸಿಕ್ಕಿರ್ತಾರೋ ಅವರು ಪುಣ್ಯವಂತರು. ಆ ಸಂಬಂಧವನ್ನು, ಆ ವ್ಯಕ್ತಿಯನ್ನು ಸದಾಕಾಲ ಉಳಿಸಿ ಗೌರವಿಸ್ತಕ್ಕಂಥ ಪ್ರಯತ್ನವನ್ನು ಅವರೆಲ್ಲರೂ ಸಹ ಮಾಡಲೇಬೇಕಾಗತ್ತೆ. ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣಂ ಅಂತ ಮುಂದಿನ ಹಂತದಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ನಮ್ಮ ಶರೀರಕ್ಕೆ ಭೂಷಣ ಅಂದರೆ ಡೆಕೋರೇಷನ್ ಯಾವುದಾಗತ್ತೆ ಅಂತಂದರೆ, ಎಸ್, ನಾವೆಲ್ಲ ಮೇಕಪ್ ಹಾಕ್ಕೊಳ್ತೀವಿ ಮತ್ತು ತರಹಾವರಿಯಾದಂಥ ಒಂದು ಆಭರಣಗಳನ್ನು, ಒಡವೆಗಳನ್ನು ಧಾರಣೆಯನ್ನು ಮಾಡ್ಕೊಳ್ತೀವಿ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಧಾರಣೆಯನ್ನು ಮಾಡ್ಕೊಳ್ತೀವಿ. ಎಲ್ಲವೂ ಬೇಕು ಮನುಷ್ಯನಿಗೆ, ಇಲ್ಲ ಅಂತಲ್ಲ. ಆದರೆ ಇದು ಯಾವುದೂ ಇಲ್ಲದೆ ಹೋದರೂ ಸಹ ಕೇವಲ ವಿದ್ಯೆ ಅನ್ನತಕ್ಕಂಥದ್ದು ಹೊಂದಿದ್ದರೆ ಅದಕ್ಕಿಂತ ಮೀರಿರತಕ್ಕಂಥ ಭೂಷಣ, ವೈಭವ, ಶೋಭೆ ಮತ್ತೊಂದಿನ ಯಾವುದೂ ಇರೋದಿಲ್ಲ. ಹಾಗಾಗಿ ವಿದ್ಯಾಸಮಂ ನಾಸ್ತಿ ಶರೀರ ಭೂಷಣಂ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ಚಿಂತಾಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಹೇಳ್ತಾರೆ. ಒಂದು ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿದ್ದವರು ಒಂದು 2-3 ತಿಂಗಳುಗಳಲ್ಲಿ ಕೃಶವಾಗಿ ಹೋಗಿದ್ದಾರೆ, ತುಂಬ ಬಡವಾಗಿ ಹೋಗಿದ್ದಾರೆ, ಇಳಿದು ಹೋಗಿದ್ದಾರೆ ಅಂತಂದರೆ ಕಾರಣ ಏನು ಅಂತಂದರೆ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ತೋರಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಯು ಆರ್ ಆಲ್ ರೈಟ್, ಮೆಡಿಕಲಿ ಯು ಆರ್ ಆಲ್ ರೈಟ್ ಅಂತ ಹೇಳ್ತಾರೆ. ಎಮೋಷನಲಿ ಆರ್ ಯು ಆಲ್ ರೈಟ್ ಆರ್ ನಾಟ್ ಅನ್ನೋದು ಡಾಕ್ಟರ್ಗಳಿಗೂ ಗೊತ್ತಾಗೋದಿಲ್ಲ. ಚಿಂತೆ, ಮನಸ್ಸನ್ನು ಸದಾಕಾಲ ಕಾಡ್ತಕ್ಕಂಥ ಒಂದು ಚಿಂತೆ ಯಾವುದಾದ್ರೂ ಆವರಿಸ್ಕೊಂಡು ಬಿಟ್ಟರೆ ಆ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಸಹ ಇಳಿದು ಹೋಗ್ತಾನೆ, ಶಾರೀರಿಕವಾಗಿ ಇಳಿದು ಹೋಗ್ತಾನೆ. ಮುಖದಲ್ಲಿ ಒಂದು ಮ್ಲಾನವದನ ಅಂತ ಹೇಳ್ತೀವಿ, ಅಂದರೆ ತೇಜಸ್ ಕಡಿಮೆ ಆಗ್ತಕ್ಕಂಥದ್ದು, ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲವೂ ಅಷ್ಟೇ. ಹಾಗಾಗಿ ನಾವು ಚಿಂತಾಕ್ರಾಂತರಾಗಬಾರ್ದು. ಚಿಂತೆಯನ್ನು ದೂರ ಇಟ್ಟು ನಾವೆಲ್ಲರೂ ಸಹ ಸದಾಕಾಲ ಸುಖವಾಗಿರ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನತಕ್ಕಂಥದ್ದು ಈ ಸುಭಾಷಿತದಲ್ಲಿರತಕ್ಕಂಥ ಒಂದು ತಾತ್ಪರ್ಯ ಆಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ಪಂಚಾಂಗವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತ ಅಮ್ಮ. ಓಂ ಸತ್ತುಮಿವತಿ ತವನಾ ಪುನಂತೋ ಯತ್ರ ಧೀರ ಮನಸಾ ವಾಚ ವಕ್ರತ
ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೇಶಾಂ ಲಕ್ಷ್ಮೀರ್ನಿಹಿತಾಧಿವಾಚಿ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮ್ಯೈ ನಮಃ ನಮಸ್ಕರೋಮಿ. ಈ ದಿನ ತಾರೀಕು ಮೇ 30, 2025ನೇ ಇಸವಿ, ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ ರಾತ್ರಿ 1:21 ಈ ದಿನ ಶುಕ್ರವಾರ, ಪುನರ್ವಸು ನಕ್ಷತ್ರ ರಾತ್ರಿ 1:32 ಸಹ ಇರುತ್ತೆ. ಗಂಡನಾಮ ಯೋಗ, ವಣಿಕ್ ನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಂಜೆ 6:39. ಇವತ್ತಿನ ಅಮೃತಗಳಿಗೆ ರಾತ್ರಿ 11:14 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನ ವೃಷಭ ಮಾಸ ತೇದಿ 16 ಆಗಿರುತ್ತೆ. ಇವತ್ತಿನ ರಾಹುಕಾಲ ಬೆಳಿಗ್ಗೆ 10:44 12:20 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 3:32 5:08 ಇರುತ್ತೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಈ ದಿವಸವನ್ನು ಉಮಾವತಾರ ಅಂತ ಪಂಚಾಂಗಕರ್ತರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಉಮಾವತಾರ ಅಂತಂದರೆ ತಾಯಿ ಪಾರ್ವತಿ ಉಮಾ ಸ್ವರೂಪವಾಗಿ ಅವತರಿಸಿರ್ತಕ್ಕಂಥ, ಆವಿರ್ಭವಿಸಿರ್ತಕ್ಕಂಥ ವಿಶೇಷವಾದ ದಿವಸ ಇದಾಗಿರುತ್ತೆ. ಉಮಾ ಅನ್ನತಕ್ಕಂಥ ಹೆಸರಿಗೆ ಬಹಳ ವೈಶಿಷ್ಟ್ಯ ಇದೆ. ಸೋಮ ಅಂತ ಹೇಳ್ತೀವಿ ನಾವು ಪರಮೇಶ್ವರನನ್ನು. ಸ ಉಮಾ ಅಂತ ಅರ್ಥ. ಸೋಮ ಅಂತಂದರೆ ಉಮೆಯ ಜೊತೆಗೆ ಪರಮೇಶ್ವರ ಇದ್ದಾಗ ಅವನು ಸೋಮನಾಗ್ತಾನೆ, ಪರಿಪೂರ್ಣನಾಗ್ತಾನೆ, ಅರ್ಧನಾರೀಶ್ವರನಾಗ್ತಾನೆ. ಹಾಗಾಗಿ ಪರಮೇಶ್ವರನನ್ನು ಅರ್ಧನಾರೀಶ್ವರನಾಗಿ ಮಾಡಿದವಳು ಯಾರು ಅಂತಂದರೆ ಈ ಉಮಾ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗಜ್ಜನನಿ ಪಾರ್ವತಿ ಆಗಿರುತ್ತಾಳೆ. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ ಈ ದಿವಸ 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ತಿಂಗಳ ಕೊನೆಯ ಶುಕ್ರವಾರ ವಾಸುಕಿ ರಾಜೇಶ್ವರಿ ದೇವಾಲಯದಲ್ಲಿ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪೂಜಾ ಮತ್ತು ದುರ್ಗಾ ದೀಪ ನಮಸ್ಕಾರ ಅನ್ನತಕ್ಕಂಥ ವಿಶೇಷವಾದ ಪೂಜೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಮುಂಬರತಕ್ಕಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ನಾಳೆಯ ದಿವಸ 31ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಶುಕ್ಲ ಪಕ್ಷದ ಪಂಚಮಿ ವಿಶೇಷ ವಾರಾಹಿ ಹೋಮವನ್ನು ತುಂಬ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. ಮುಂಬರುವಂತಹ ಜೂನ್ 4ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವ ಸೇವೆಯನ್ನು ಸಹ ನಡೆಸ್ತಾ ಇದ್ದೀವಿ. ಜೂನ್ 5ನೇ ತಾರೀಕು ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೂಲ ಬೃಂದಾವನ ತುಳಸಿ ಅರ್ಚನೆ, ರಾಯರಿಗೆ ತುಳಸಿ ಅರ್ಚನೆ, ಜೊತೆಗೆ ಅಲ್ಲಿ ಶ್ರೀನಿವಾಸ ದೇವರಿಗೂ ಸಹ ತುಳಸಿ ಅರ್ಚನೆಯನ್ನು ಮಾಡಲಾಗ್ತಾ ಇದೆ. ಮುಖ್ಯ ಪ್ರಾಣ ದೇವರಿಗೂ ಸಹ ಅರ್ಚನೆಯನ್ನು ಮಾಡಲಾಗ್ತಾ ಇದೆ. ಬಹಳ ವಿಶೇಷವಾಗಿರತಕ್ಕಂಥ ಒಂದು ಪೂಜಾ ಕೈಂಕರ್ಯ. ಯಾರ್ಯಾರಿಗೆ ಈ ಪೂಜೆಯಲ್ಲೆಲ್ಲ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ಸಹ ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಅಥವಾ ತೆರೆ ಮೇಲೆ ನಿಮಗೆ ಕಾಣಿಸ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ದಾದಲ್ಲಿ ನಮ್ಮ ಸಹಾಯ ಸೇನೆ ಸದಾಕಾಲ ಸಿದ್ಧವಾಗಿರುತ್ತೆ. ಎಲ್ಲ ಪೂಜೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ, ನೋಂದಾವಣಿ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣಗೊಳಿಸೋದಕ್ಕೆ ನಮ್ಮ ತಂಡ ಸದಾಕಾಲ ಸಿದ್ಧವಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಆಸ್ಟ್ರೋ ಪೂಜಾ ಸಂಸ್ಥೆಯ ವತಿಯಿಂದ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇದರ ಜೊತೆಗೆ ಪೂಜಾ ಪ್ರಸಾದವನ್ನು ಸಹಿತ ಭಕ್ತಾದಿಗಳ ಮನೆಗೂ ಕೂಡ ತಲುಪಿಸಲಾಗುತ್ತೆ. ಸೊ ಗುರುಜಿ, ಈ ಪ್ರಸಾದದ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡೋದಾದ್ರೆ? ಖಂಡಿತಮ್ಮ, ಈಗಾಗಲೇ ನಾವು ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಪೂಜೆಯ ಕೊನೆಯ ಭಾಗ ಪ್ರಸಾದವನ್ನು ತಲುಪಿಸುವಿಕೆ ಅನ್ನತಕ್ಕಂಥದ್ದು. ಅದನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ನಾವು ಕೊರಿಯರ್ ಮುಖಾಂತರ ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ತಲುಪಿಸ್ಕೊಡ್ತೀವಿ. ಅದರಲ್ಲಿ ಏನೇ ಅನುಮಾನ ಇಲ್ಲ. ಜೊತೆಗೆ ಈಗ ನಾವೊಂದು ಬಹಳ ದೊಡ್ಡದೊಂದು ಕೊರಿಯರ್ ಸರ್ವಿಸ್ ನೆಟ್ವರ್ಕ್ ಜೊತೆ ನಾವು ಟೈಅಪ್ ಮಾಡ್ಕೊಂಡಿರೋದ್ರಿಂದ ಅಬ್ರಾಡ್ನಲ್ಲಿ ಅಂದರೆ ವಿದೇಶಗಳಲ್ಲಿ ಯಾರ್ಯಾದರೂ ಇದ್ದಾದ ಪಕ್ಷದಲ್ಲಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾದಲ್ಲಿ ಅವ್ರಿಗೂ ಸಹ ಕೊರಿಯರ್ ಮುಖಾಂತರ ಆ ಪ್ರಸಾದಗಳನ್ನು ನಾವು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ಆ ಕೊರಿಯರ್ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಆಗಿರುತ್ತೆ ಅವರು ಇದ್ದಂಥ ಒಂದು ಜಾಗಗಳಿಗೆ ಅನುಗುಣವಾಗಿ, ಯಾಕಂದರೆ ನಾವು ಥ್ರೂ ಏರ್ ಕೊರಿಯರಲ್ಲಿ ಕಳಿಸ್ಬೇಕಾಗತ್ತೆ. ಸೊ ದಟ್ ಅಪಾರ್ಟ್ ನಾವು ಹೇಗೆ ಕಳಿಸ್ತೀವಿ, ಇದನ್ನು ಯಾವ ರೀತಿ ಮಾಡ್ತೀವಿ ಅನ್ನತಕ್ಕಂಥದ್ದು, ಇದಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಪ್ರತ್ಯಕ್ಷ ಡೆಮಾನ್ಸ್ಟ್ರೇಷನ್ ಕೊಡೋಣ, ಅದನ್ನು ಸಂಪೂರ್ಣವಾಗಿ ಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಬಾಕ್ಸನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನಮ್ಮ ವೀಕ್ಷಕರು ನೋಡಬಹುದು, ಈ ಪ್ರಕಾರ ನಾವು ಕಳಿಸ್ತಕ್ಕಂಥ ಒಂದು ಪ್ರಸಾದದ ಒಂದು ಬಾಕ್ಸ್ ಮೇಲೆ ನಮ್ಮ ಲೋಗೋ ಆಗಲಿ, ನಮ್ಮ ಎಂಬ್ಲಮ್ ಆಗಲಿ, ನಮ್ಮ ಸೇವೆಗಳ ಬಗ್ಗೆ ಆಗಲಿ ಪ್ರತಿಯೊಂದು ಮಾಹಿತಿ ಸಹ ಇರುತ್ತೆ. ಸೊ ಈ ಥರದ ಒಂದು ಬಾಕ್ಸ್ನಲ್ಲಿ ನೀವು ಯಾವ ಪೂಜೆಗೆ ಭಾಗವಹಿಸಿರ್ತೀರಾ ಆ ಪೂಜೆಗೆ ಸಂಬಂಧಪಟ್ಟಂಥ ಪ್ರಸಾದಗಳನ್ನು ನಾವು ಎಲ್ಲವನ್ನು ನೀಟಾಗಿ ಪ್ಯಾಕ್ ಮಾಡಿ ನಿಮಗೆ ಕೊಡಲಾಗುತ್ತೆ. ನೋಡಬಹುದು ನಮ್ಮ ವೀಕ್ಷಕರು, ಇದರಲ್ಲಿ ಈ ಥರ ವಿಭೂತಿ ಪ್ರಸಾದ ಇರುತ್ತೆ. ಅದೇ ಪ್ರಕಾರ ಕುಂಕುಮ ಪ್ರಸಾದನೂ ಸಹ ಇರುತ್ತೆ.
ಕೆಲವೊಂದು ಹೋಮಗಳಲ್ಲಿ ಹೋಮದ ರಕ್ಷೆಯನ್ನು ಸಹ ನಾವು ಪ್ರಸಾದವಾಗಿ ಕಳಿಸ್ಕೊಡ್ತೀವಿ ಅವರಿಗೆ. ಅದರ ಜೊತೆಯಲ್ಲಿ ಈ ಪ್ರಕಾರವಾಗಿ ಭಗವಂತನ ಸನ್ನಿಧಾನದಲ್ಲಿಟ್ಟಿರತಕ್ಕಂಥ ಒಂದು ವಿಶೇಷವಾದ ವಸ್ತ್ರ ಇರುತ್ತೆ. ಇದು ದೇವರ ಬಳಿ ಇಟ್ಟು ಪರಮಾತ್ಮನ ಸಂಪೂರ್ಣವಾದ ಆಶೀರ್ವಾದವಾಗಿ ನಿಮಗೆ ಕೊಡ್ತೀವಿ. ಈ ಥರದ ವಸ್ತ್ರವನ್ನು ಆಯಾ ಪೂಜೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಣ್ಣಗಳಿರುತ್ತೆ. ಉದಾಹರಣೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಆಗಿದ್ದಾದಲ್ಲಿ ಅಥವಾ ದೇವಿ ಪೂಜೆ ಆಗಿದ್ದಾದಲ್ಲಿ ಕೆಂಪು ಬಣ್ಣದ ಒಂದು ವಸ್ತ್ರ, ಮತ್ತು ಮಹಾವಿಷ್ಣುಗೆ ಸಂಬಂಧಪಟ್ಟಂಥ ಪೂಜೆ ಆಗಿದ್ದಾದಲ್ಲಿ ಈ ಥರ ಹಳದಿ ಬಣ್ಣದ ವಸ್ತ್ರ, ಇವುಗಳನ್ನು ಕೊಡ್ತೀವಿ. ಈ ವಸ್ತ್ರವನ್ನು ನಮ್ಮ ವೀಕ್ಷಕರು ನಿಮ್ಮ ದೇವರ ಕೋಣೆಯಲ್ಲಿ ಸದಾಕಾಲ ಸ್ಥಾಪನೆಯನ್ನು ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ವಿಗ್ರಹಗಳು ಸಾಲಿಗ್ರಾಮಗಳು ಇದ್ದಾದ ಪಕ್ಷದಲ್ಲಿ ಅದನ್ನು ಇಡೋದಕ್ಕೆ ಒಂದು ಸಂಪುಟ ಅಂತ ಇರುತ್ತೆ, ಅಂದರೆ ಸ್ಪೆಷಲ್ ಬಾಕ್ಸ್ ಒಂದು ಮಾಡ್ಕೊಂಡಿರ್ತಾರೆ. ಆ ಬಾಕ್ಸ್ನಲ್ಲಿ ಈ ವಸ್ತ್ರವನ್ನು ಹಾಕಿ ನೀವು ಈ ವಸ್ತ್ರದ ಮೇಲೆ ಆ ಸಾಲಿಗ್ರಾಮಗಳನ್ನು ವಿಗ್ರಹಗಳನ್ನು ಪ್ರತಿದಿನ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರ ಕೆಲವೊಂದು ಪೂಜೆಗಳಲ್ಲಿ ಏನಾಗುತ್ತೆ ಅಂತಂದರೆ ಯಂತ್ರಗಳನ್ನು ಸಹ ನಾವು ಕಳಿಸ್ಕೊಡ್ತೀವಿ. ನಾವು ನಮ್ಮ ಯಾವುದೇ ಪೂಜೆಗೂ ಸಹ ಎನ್ರೋಲ್ ಮಾಡ್ಕೊಂಡವ್ರಿಗೆ ಯಂತ್ರದ ಸಮೇತ ಯಂತ್ರವನ್ನು ಬಿಟ್ಟು ಬುಕ್ ಮಾಡ್ಕೊಳ್ತಕ್ಕಂಥ 2 ಆಪ್ಷನ್ಸ್ ಇರುತ್ತೆ. ಯಂತ್ರಗಳಾಗಲಿ ತಾಯಿತೆಗಳಾಗಲಿ ಇವೆಲ್ಲವೂ ಸಹ. ಉದಾಹರಣೆಗೆ ನೋಡಿ, ಈ ಪ್ರಕಾರದ ಒಂದು ಯಂತ್ರವನ್ನು ಸಹ ನೀವು ಬುಕ್ಕಿಂಗ್ ಮಾಡ್ಕೊಂಡಿದ್ದಾದ ಪಕ್ಷದಲ್ಲಿ ಯಂತ್ರ ನಿಮಗೆ ತಲುಪುತ್ತೆ. ಸೊ ಅಲ್ಲಿ ನೀವು ಬುಕ್ಕಿಂಗಲ್ಲಿ 2 ವೆರೈಟಿಗಳಿರುತ್ತೆ, 2 ಕ್ಯಾಟಗರೀಸ್ ಇರುತ್ತೆ. ಅದನ್ನು ನೋಡಿ ಆ ಯಂತ್ರ ಬೇಕು ಅನ್ನೋದಾದರೆ ಅದನ್ನು ಸಹ ಬುಕ್ ಮಾಡ್ಕೋಬಹುದು. ಈ ಯಂತ್ರವನ್ನು ಕಳಿಸ್ಬೇಕಾದ್ರೂ ಅಷ್ಟೇ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಇದಕ್ಕೆ ಎನರ್ಜೈಸಿಂಗ್ ಆ್ಯಂಡ್ ಆ್ಯಕ್ಟಿವೇಶನ್ ಅಂತ ನಾವು ಹೇಳ್ತೀವಿ ನಾವು. ಸೊ ಆ ಎಲ್ಲ ಪ್ರಾಸೆಸ್ಸನ್ನು ಮಾಡಿ ನಂತರವೇ ನಮ್ಮ ಭಕ್ತಾದಿಗಳಿಗೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನಾವು. ಸೊ ಅದು ಹೇಗೆ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ಯಂತ್ರವನ್ನು ನಾವು ಶುದ್ಧೀಕರಣ ಮಾಡ್ತೀವಿ. ಪಂಚಗವ್ಯದಲ್ಲಿ ಸಂಪೂರ್ಣವಾಗಿ ಶುದ್ಧಿ ಮಾಡುವಂಥದ್ದು. ಅದಕ್ಕೆ ವಿಶೇಷವಾದ ಮಂತ್ರಗಳಿರುತ್ತೆ. ಆ ಪಂಚಗವ್ಯ ಮಂತ್ರಗಳನ್ನು ಹೇಳಿಕೊಂಡು ಇದರ ಮೇಲೆ ಅಭಿಷೇಕವನ್ನು ಮಾಡಿ ಶುದ್ಧಿಯನ್ನು ಮಾಡ್ತೀವಿ. ನಂತರ ಇದರಲ್ಲಿ ಆ ಮೂಲ ಮಂತ್ರಗಳಿಂದ, ಆ ಬೀಜಾಕ್ಷರಿ ಮಂತ್ರಗಳಿಂದ ಆವಾಹನೆಯನ್ನು ಮಾಡಿ ಆ ದೇವರಿಗೆ ಸಂಬಂಧಪಟ್ಟಿರತಕ್ಕಂಥ ಚೈತನ್ಯವನ್ನು ಅಲ್ಲಿ ನಾವು ಆ್ಯಕ್ಟಿವೇಟ್ ಮಾಡಿ ಅದಕ್ಕೆ ಪಂಚಾಮೃತಾಭಿಷೇಕವನ್ನು ಸಹ ಮಾಡ್ತೀವಿ ನಾವು. ಪಂಚಾಮೃತಾಭಿಷೇಕ, ಷೋಡಶೋಪಚಾರ ಪೂಜೆ, ಅಷ್ಟೋತ್ತರ ಇದೆಲ್ಲವೂ ನಡೆದ ನಂತರ ಧೂಪ ದೀಪ ನೈವೇದ್ಯ ಮಾಡಿ ಯಂತ್ರವನ್ನು ಸಂಪೂರ್ಣವಾಗಿ ಚೈತನ್ಯೀಕರಣವನ್ನು ಮಾಡ್ತೀವಿ ನಾವು. ಒಂದು ಶಕ್ತಿ ಸಾಂದ್ರಿತವಾಗಿರತಕ್ಕಂತಹ ಎನರ್ಜೈಸ್ಡ್ ಆ್ಯಂಡ್ ಆ್ಯಕ್ಟಿವೇಟೆಡ್ ಅಂತ ಹೇಳ್ತೀವಿ. ಚೈತನ್ಯೀಕೃತವಾದ ಮತ್ತು ಶಕ್ತಿ ಸಾಂದ್ರಿತವಾದಂಥ ದೈವಿಕ ವಸ್ತು ಅಂತ ಹೇಳ್ಬೋದು ಇದನ್ನು. ಇಷ್ಟೆಲ್ಲ ಪ್ರಾಸೆಸ್ ಮಾಡಿದ ನಂತರ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಕೆಲವೊಂದು ಪೂಜೆಗಳಲ್ಲಿ ಈ ಪ್ರಕಾರ ತಾಯಿತ ಆಗ್ಬೋದು, ಡಾಲರ್ ಆಗ್ಬೋದು, ಇವುಗಳನ್ನು ಸಹ ಕೊಡ್ತೀವಿ. ಇಲ್ಲಿ ಎಲ್ಲ ಪೂಜೆಗಳಿಗೂ ಸಹ ಒಂದೇ ರೀತಿಯಾಗಿರೋದಿಲ್ಲ ಪ್ರಸಾದಗಳು. ಆಯಾ ಪೂಜೆಗೆ ಅನುಗುಣವಾಗಿ ನಿಮಗೆ ವಸ್ತ್ರ, ಕುಂಕುಮ, ವಿಭೂತಿ ಇತ್ಯಾದಿಗಳು ಕಾಮನ್ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಪದಾರ್ಥಗಳು ಆಯಾ ಪೂಜೆಗಳಿಗೆ ಅನುಗುಣವಾಗಿ ವಿಶೇಷವಾಗಿರತಕ್ಕಂಥದ್ದನ್ನು ಕೊಡ್ತೀವಿ ನಾವು. ಕೆಲವೊಂದು ಬಾರಿ ನಿಮಗೆ ತುಳಸಿ ಮಾಲೆ ಬರ್ಬೋದು, ಕೆಲವೊಂದು ಬಾರಿ ಮತ್ತೆ ಇನ್ಯಾವುದೋ ಒಂದು ವಿಶೇಷವಾದ ಒಂದು ಪದಾರ್ಥ ತಲುಪಿರಬಹುದು. ಅದು ಆ ಪೂಜೆಗೆ ಸಂಬಂಧಪಟ್ಟಾಗ ಡಿಸೈಡ್ ಆಗುತ್ತೆ ಯಾವುದು ಏನು ಅನ್ನತಕ್ಕಂಥದ್ದು. ಅದನ್ನು ಮುಂಚೆನೇ ತಿಳಿಸಿರ್ತೀವಿ. ಎಲ್ಲವನ್ನು ನಮ್ಮ ವೆಬ್ಸೈಟ್ನಲ್ಲಿ ಹಾಕಿರ್ತೀವಿ. ಸೊ ನಮ್ಮ ವೀಕ್ಷಕರು ಯಾರು ಯಾವುದೇ ರೀತಿಯ ಗೊಂದಲ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಪೂಜೆ ಮಾಡಿಸಿದ ನಂತರ ನಮಗೆ ಪ್ರಸಾದ ತಲುಪುತ್ತಾ ಇಲ್ವಾ ಅನ್ನತಕ್ಕಂಥ ಗೊಂದಲಕ್ಕೆ ಯಾವುದೇ ಆಸ್ಪದವೇ ಇಲ್ಲ ಇಲ್ಲಿ. ಸೊ ಎಲ್ಲವನ್ನು ತುಂಬ ವೃತ್ತಿಪರವಾಗಿ, ತುಂಬ ಪ್ರೊಫೆಷನಲ್ ಆಗಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ತುಂಬ ವೃತ್ತಿಪರವಾದಂಥ ಸಂಸ್ಥೆ ಆಸ್ಟ್ರೋ ಪೂಜಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಆಸ್ಟ್ರೋ ಪೂಜಾ ಸಂಸ್ಥೆಯ ಉಪಯೋಗಗಳನ್ನ ಪಡೆದುಕೊಳ್ಬಹುದು. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಗುರುಜಿ ಹತ್ರ ಮಾತಾಡಿ. ಕಾಲರ್ ಇದ್ದಾರೆ, ಚಂದ್ರ ಲೋಕನಾಥ್ ಅಂತ. ನಮಸ್ತೆ. ನಮಸ್ತೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ, ಒಳ್ಳೇದಾಗ್ಲಿಪ್ಪ. ಕೊಡಗಿಂದ ಕಾವೇರಿ ಪುಣ್ಯಭೂಮಿಯಿಂದ ಫೋನ್ ಮಾಡ್ತಾ ಇದ್ದೇನೆ. ನನ್ನ ಮಗನ ಬಗ್ಗೆ ವಿಚಾರ ಬೇಕು ಸ್ವಾಮೀಜಿ. ಆಗ್ಲಿ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 27/1/1993 ಮಧ್ಯಾಹ್ನ 12:30 ಜನನಾಗಿದೆ. ಮದುವೆ ತುಂಬಾ ತಡ ಆಗ್ತಿದೆ. ಫೈನಾನ್ಸ್ ತುಂಬಾ ವೀಕ್ ಇದ್ದಾನೆ. ಸ್ವಲ್ಪ ವಿವರ ಬೇಕು ಸ್ವಾಮೀಜಿ. ಇದು ಏನಾಗಿದೆ ಸಮಸ್ಯೆ ಅಂದ್ರೆ, ಸ್ವಲ್ಪ ಹತ್ತಿರದವರೇ ಏನೋ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಈ ಸಂಬಂಧಗಳು ಆಗದೆ ಇರೋ ಹಾಗೆ, ಕೆಲಸಗಳು ಮುಂದುವರಿದೇ ಇರೋ ತರ ಏನೋ ಒಂದು ನಕಾರಾತ್ಮಕವಾದ ಶಕ್ತಿನ ನಿಮ್ಮ ಕಡೆಗೆ ಫೋರ್ಸ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಆಯ್ತಾ? ನಾವು ಇದನ್ನ ವಾಮಾಚಾರ ಇತ್ಯಾದಿ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ಏಳಿಗೆ ಬಗ್ಗೆ ಈರ್ಷ್ಯೆ ಅಥವಾ ಒಂದು ಅಸೂಯೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಮುಖ್ಯವಾಗಿ ನಾನೊಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಶತಭಿಷ ನಕ್ಷತ್ರ, ಆರ್ದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ. ಈ 3 ನಕ್ಷತ್ರಗಳು ಇವರಿಗೆ ಪರಮ ಮೈತ್ರ ತಾರೆ ಆಗತ್ತೆ. ಅಂದ್ರೆ ಉತ್ತಮವಾದಂತ ಒಂದು ಬಾಂಡಿಂಗು, ಫ್ರೆಂಡ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗ್ ಸಿಗುವಂತ ನಕ್ಷತ್ರಗಳು. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂತ ಮಂಗಳವಾರದ ದಿವಸ ನೀವು ರಾಹು ಶಾಂತಿಯನ್ನು ಮಾಡಿಸ್ಕೋಬೇಕಾಗತ್ತೆ. ರಾಹು ಶಾಂತಿ ಪೂಜೆ ಮತ್ತು ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ
ಸಾಧ್ಯವಾದರೆ ಮನೆಯಲ್ಲೇ ಮಾಡಿ. ಇಲ್ಲ ಅನ್ನೋದಾದರೆ ನೀವು ನಮ್ಮ ತೆರೆ ಮೇಲೆ ಬರ್ತಾ ಇರುವಂಥ ಒಂದು ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದನ್ನು ಯಾವುದಾದ್ರೂ ವಿಶೇಷವಾದ ಕ್ಷೇತ್ರಗಳನ್ನ ಮಾಡಿಸ್ಕೊಡೋದಕ್ಕೆ ನಮ್ಮ ಟೀಮ್ ನಿಮಗೆ ಸಹಕಾರ ಕೊಡ್ತಾರೆ. ಇದೊಂದನ್ನು ಮಾಡಿಸಿ, ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತು ಸ್ವಾಮಿ. ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಗುರುಜಿ ಹರೀಶ್ ಕುಮಾರ್ ಅಂತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ಸರ್. ಹಾಂ ಹಾಂ, ತಮ್ಮ ನಮಸ್ತೆ. ನಮಸ್ತೆ ಸರ್, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ಸರ್. ಹಾಂ ಹಾಂ, ತಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 19/11/1984. ಹೇಳಿ, ಸ್ಪಷ್ಟ ಇಲ್ಲ ನೀವು ಹೇಳ್ತಾ ಇರೋದು. 19/11/1984. ಹಾಂ, 1984. ಆಯ್ತು. ಹುಟ್ಟಿರೋ ಟೈಮು ಮಧ್ಯಾಹ್ನ 1:25. 1:25 ಮಧ್ಯಾಹ್ನ. ಹುಟ್ಟಿರೋ ಊರು ಅನಂತಪುರಂ. ಆಯ್ತು. ಆಂಧ್ರ ಪ್ರದೇಶ. ಆಯ್ತು, ಏನು ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ಸದ್ಯಕ್ಕೆ ಅಕೌಂಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಅಷ್ಟು ಏನು ಬೆಳವಣಿಗೆ ಇಲ್ಲ, ಸಕ್ಸಸ್ ಇಲ್ಲ, ಮದುವೆ ಆಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಲ್ವಾ ನಿಮ್ದು? ಹೌದು. ಆಯ್ತು. ಮನೆದೇವ್ರು ಯಾವ್ದಪ್ಪ? ಲಕ್ಷ್ಮೀ ನರಸಿಂಹಸ್ವಾಮಿ. ಆಯ್ತು. ನೋಡಿ, ನಿಮ್ದು ಜನ್ಮ ಲಗ್ನದಿಂದ ಚಿಂತನೆ ಮಾಡೋದಾದ್ರೆ ಕುಂಭ ಲಗ್ನ ನಿಮ್ದು. ಸೊ ಲಗ್ನದಿಂದ ಸಪ್ತಮಾಧಿಪತಿ ರವಿ ಆಗ್ತಾನೆ. ರವಿ ಬುಧನ ಜೊತೆಯಲ್ಲಿ ಮತ್ತು ಕೇತು ಜೊತೆಯಲ್ಲಿ 10ನೇ ಮನೆಯಲ್ಲಿ ಇದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ನಿಮಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಬೇಕು. ಎಫರ್ಟ್ಸ್ ತುಂಬ ಹಾಕ್ತಾ ಇದ್ದೀರಾ ನೀವು. ಅದಾಗದೇ ಇರೋ ಹಾಗೆ ಕೇತು ತಡೀತಾ ಇದ್ದಾನೆ ಅಲ್ಲಿ ನಿಮಗೆ. ಸೊ ಮುಖ್ಯವಾಗಿ ನೀವು ಮಾಡ್ಕೋಬೇಕಾಗಿರತಕ್ಕಂಥದ್ದು ಏನಂತಂದ್ರೆ, ಒಂದು ಮಹಾಗಣಪತಿ ಆರಾಧನೆಯನ್ನು ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಸಂಕಷ್ಟ ಚತುರ್ಥಿ ದಿವಸ ನೀವು ಗಣಪತಿಗೆ ಅರಳು ಮತ್ತು ಗರಿಕೆ ಇದೆರಡರಲ್ಲಿ ಅರ್ಚನೆಯನ್ನ ಮಾಡಿಸಿ. ಗಕಾರ ಗಣಪತಿ, ಅರಳು ಆಮೇಲೆ ಗರಿಕೆ. ನೀವು ತೆಲುಗು ಮಾತಾಡ್ತೀರಾ ಅನ್ಸುತ್ತಲ್ವಾ? పేలాలు ఉంది కదా, పేలాలు గరిక సూది ఈ రెండు తీసుకుని వెళ్ళి మీరు వినాయకుడికి గకార గణపతి అష్టోత్తరంలో గాని సహస్రనామంలో గాని అర్చన చేయించండి. మొదటగా మీకు వృత్తిలో మీకు ఎదుగుదల రావడానికి ఇది మీకు సహకారం అవుతుంది. తర్వాత సప్తమ స్థానాధిపతి రవి కాబట్టి మీరు ఒక అర్క వివాహముని చేయించుకోవాలి. అయితే ఎక్కద వివాಹ ಅಂತ ಹೇಳ್ತೀವಿ. ಎಕ್ಕದ ವಿವಾಹವನ್ನು ಮಾಡಿಸಿ, ಸರಿಯಾದ ಪುರೋಹಿತರ ಮಾರ್ಗದರ್ಶನದಲ್ಲಿ ಎಕ್ಕದ ವಿವಾಹ ಮಾಡಿಸಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಸ್ವಾತಿ ನಕ್ಷತ್ರದ ದಿವಸ ಇಷ್ಟು ಮಾಡಿ ಎಲ್ಲ ಒಳ್ಳೇದಾಗುತ್ತಪ್ಪ. ಖಂಡಿತ ಮಾಡಿಸ್ಕೊಡ್ತೀವಿ. ನಮ್ಮ ತೆರೆ ಮೇಲೆ ಬರ್ತಾ ಇರುವಂತ ನಂಬರ್ಗಳಿಗೆ ನೀವು ಕಾಲ್ ಮಾಡಿ, ನಮ್ಮ ಟೀಮ್ ಇರ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳನ್ನು ನಾವು ಗಮನಹರಿಸಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಇವತ್ತು ಮೇಷರಾಶಿಯವರಿಗೆ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ 3ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು. ಸೊ 3ನೇ ಮನೆಯಲ್ಲಿ ಚಂದ್ರ ಮತ್ತು ಗುರು ಇಬ್ಬರೂ ಇದ್ದಾಗ ಒಂದಷ್ಟು ವಿಶೇಷವಾದ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ನಿಮಗಿರುತ್ತೆ. ಇವತ್ತಿನ ದಿವಸ ನಿಮ್ಮ ಪರಾಕ್ರಮ, ಧೈರ್ಯ ಎಲ್ಲವೂ ಅಷ್ಟೇ ಸದ್ವಿನಿಯೋಗ ಆಗ್ತಕ್ಕಂಥದ್ದು. ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ತೀರಾ ನೀವು. ನಿಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ, ಶಕ್ತಿ ಇದೆಲ್ಲವೂ ಸಹ ಸಾಕಷ್ಟು ಅನುಕೂಲಕರವಾಗಿ ನಿಮಗೆ ಕಾಣಿಸ್ತಾ ಇದೆ. ಚಂದ್ರನ ದೃಷ್ಟಿ ನಿಮ್ಮ ರಾಶಿಯಿಂದ 9ನೇ ಮನೆ ಭಾಗ್ಯದ ಮೇಲೆ ಬಿದ್ದಿರೋದ್ರಿಂದ ಇವತ್ತು ನಿಮಗೆ ವಿಶೇಷವಾದ ಒಂದು ಅವಕಾಶಗಳು, ಅನುಕೂಲಗಳು ಬರತಕ್ಕಂಥದ್ದು. ಇವತ್ತು ಒಂದು ತುಂಬ ಫಾರ್ಚುನೇಟ್ ಆಗಿರತಕ್ಕಂಥ ದಿವಸ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಏನು ಸಮಸ್ಯೆ ಇಲ್ಲ. ರಾಷ್ಟ್ರಾಧಿಪತಿ ಆದಂಥ ಕುಜ ನೀಚನಾಗಿ ಚತುರ್ಥದಲ್ಲಿ ಕೂತ್ಕೊಂಡಿರೋದ್ರಿಂದ ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ಒಂದು ಮಾನಸಿಕ ಸುಖಕ್ಕೆ ನೀವೇ ಕೊರತೆ ತಂದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಾಜರಾಜೇಶ್ವರಿ ಕವಚ ಅಥವಾ ಭುವನೇಶ್ವರಿ ದೇವಿಯ ಸ್ತೋತ್ರವನ್ನು ಪಾರಾಯಣವನ್ನು ಮಾಡೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಎಲ್ಲದರಲ್ಲಿ ಚಂದ್ರ ಮತ್ತು ಗುರು ಇಬ್ಬರ ಒಂದು ಸಂಯೋಗ ಇರೋದ್ರಿಂದ ವಿಶೇಷವಾದ ದಿನವಾಗಿ ನಿಮಗೆ ಕಾಣಿಸ್ತಾ ಇದೆ.
ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಮಹತ್ವ ಬರುತ್ತೆ. ಅದೇ ಪ್ರಕಾರ ಸರ್ವಜನಾಕರ್ಷಣೆ ಮಾಡತಕ್ಕಂಥ ವಿಶೇಷವಾದ ವಾಗ್ಮಿಗಳಾಗ್ತೀರ ಇವತ್ತಿನ ದಿವಸ ನೀವು. ಇನ್ನು ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಇವತ್ತು ಹೇರಳವಾದಂಥ ಧನಲಾಭ ಆಗ್ತಕ್ಕಂಥ ಸಾಧ್ಯತೆ. ಈ ಒಂದು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇರ್ತಕ್ಕಂಥವ್ರು, ಕೇಟ್ರಿಂಗ್ ಬಿಸ್ನೆಸ್ ನಡೆಸ್ತಾ ಇರ್ತಕ್ಕಂಥವ್ರು, ಇವರುಗಳೆಲ್ಲ ವಿಶೇಷವಾದ ಲಾಭಗಳು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಇವತ್ತು ಗೋಚರವಾಗ್ತಾ ಇದೆ. ಏನು ತೊಂದರೆ ಇಲ್ಲ. ಮಿಥುನ ರಾಶಿ. ಮಿಥುನ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ಮತ್ತು ಗುರು ಒಂದು ಕಡೆ ಅದ್ಭುತವಾದ ಅವಕಾಶಗಳನ್ನು ಕೊಡಿಸ್ತಾನೆ ಅನ್ನತಕ್ಕಂಥ ಸೂಚನೆಗಳಿದ್ದರೂ ಸಹ ನಿಮ್ಮ ಬುದ್ಧಿಯ ಸ್ಥಾನದಲ್ಲಿ ಚಂದ್ರನೇ ಇರದ ಮನಃಕಾರಕ ಚಂದ್ರ ಇರೋದ್ರಿಂದ ಒಂದು ರೀತಿ ಏನೋ ಒಂದು ಗೊಂದಲ, ಒಂದು ಡಿಸಿಷನ್ ಮೇಕಿಂಗ್ನಲ್ಲಿ ಸ್ವಲ್ಪ ನಿಮಗೆ ಅತಂತ್ರ ಭಾವ ನಿಮ್ಮನ್ನು ಕಾಡ್ತಕ್ಕಂಥದ್ದು ಇದೆಲ್ಲವೂ ಗೋಚರವಾಗ್ತಾ ಇದೆ. ಅವಕಾಶಗಳು ಬಂದಿದ್ದಾದಲ್ಲಿ ಕಣ್ಣು ಮುಚ್ಕೊಂಡು ಗ್ರಾಸ್ಪ್ ಮಾಡಿಬಿಡಿ. ಇವತ್ತಿನ ದಿವಸ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದೇನಾಗಿ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಆಲ್ವೇಸ್ ಯು ಹ್ಯಾವ್ ಎ ಆಪ್ಷನ್ ಆಫ್ ರೆಫ್ಯೂಸಿಂಗ್ ದಟ್ ಆಪರ್ಚುನಿಟಿ. ಬಟ್ ಫಸ್ಟ್ ಟೈಮ್ ನೀವು ಬೇಡ ಅಂತ ಅಂದ್ಬಿಟ್ರೆ ಮತ್ತೆ ಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆ ಕ್ಷಣಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಂತರ ಬೇಡ ಅನಿಸಿದ್ರೆ ನಿಮಗೆ ಒಂದು ವ್ಯಾಲಿಡ್ ರೀಸನ್ನ ಕೊಟ್ಟು ನೀವು ಅದನ್ನು ರೆಫ್ಯೂಸ್ ಮಾಡ್ಬೋದು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ ರಾಶ್ಯಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸ್ವಲ್ಪ ಮಟ್ಟಿಗೆ ನೀವು ಅಜಾಗರೂಕತೆ, ನಿರ್ಲಕ್ಷ್ಯ ಇವುಗಳಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರವಾಗಿ ಇವತ್ತು ವ್ಯಯಸ್ಥಾನ ಶಯನಸ್ಥಾನದಲ್ಲಿ ಚಂದ್ರ ಕೂತ್ಕೊಂಡಿರೋದ್ರಿಂದ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ನಿರಾಸಕ್ತಿ, ನಿರ್ಲಕ್ಷ್ಯ ಇರತಕ್ಕಂಥದ್ದು. ಇದರಿಂದ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳಿಂದ ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಷ್ಟಮದಲ್ಲಿ ರಾಹು ಕೂಡ ಇದ್ದಾರೆ. ಹಾಗಾಗಿ ಒಂದಷ್ಟು ತೊಂದರೆಗಳಲ್ಲಿ, ಸಮಸ್ಯೆಗಳಲ್ಲಿ ನಿಮ್ಮನ್ನು ಸಿಕ್ಕಾಕ್ಸತಕ್ಕಂಥ ಒಂದಷ್ಟು ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವರ ಒಂದು ವಲಯದಿಂದ, ಪ್ರಭಾವದಿಂದ ಹೊರಗಡೆ ಬರುವಂಥ ಒಂದು ಜಾಣರು ನೀವು ಇವತ್ತು ದಿವಸ ಆಗಬೇಕಾಗತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಏಕಾದಶ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಚಂದ್ರ ಮತ್ತು ಗುರು ಇಬ್ಬರೂ ಇರತಕ್ಕಂಥದ್ದು ಅದ್ಭುತವಾಗಿರತಕ್ಕಂಥ ದಿವಸ ಇವತ್ತು. ಏನು ತೊಂದರೆ ಇಲ್ಲ ನಿಮಗೆ. ಪೊಲಿಟಿಷಿಯನ್ಸ್ಗೆ, ಕಾರ್ಪೊರೇಟ್ ಲೀಡರ್ಗಳಿಗೆ ಮತ್ತು ಲೆಕ್ಚರರ್ಗಳಿಗೆ, ರೀಡರ್ಸ್ಗೆ, ಟೀಚರ್ಸ್ಗೆ, ಇವರಿಗೆ ಎಲ್ರಿಗೂ ಅಷ್ಟೇ ಅದ್ಭುತವಾಗಿರತಕ್ಕಂಥ ಅವಕಾಶಗಳು ಹುಡ್ಕೊಂಡು ಬರತಕ್ಕಂಥ ಒಂದು ಸನ್ನಿವೇಶ ಇವತ್ತು ಆಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು. ಚಂದ್ರನ ದೃಷ್ಟಿ ಚತುರ್ಥದ ಮೇಲೆ ಬೀಳ್ತಕ್ಕಂಥದ್ದು ಇದನ್ನು ನಾವು ನೋಡ್ತಾ ಇದ್ದೀವಿ. ರಾಶ್ಯಾಧಿಪತಿ ಸಹ ನಿಮಗೆ ಸುಮಾರಾಗಿ ಇವತ್ತು ಅನುಕೂಲಕರವಾಗಿರತಕ್ಕಂಥದ್ದು ಕಾಣಿಸ್ತಾ ಇದೆ. ಅದೇ ಪ್ರಕಾರ 10ನೇ ಮನೆಯಲ್ಲಿರತಕ್ಕಂಥ ಗುರು ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹೊರಿಸ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಓಡಾಟ, ಇವತ್ತು ಎಲ್ಲ ಫಾಸ್ಟ್ ಪೇಸ್ಡ್ ಆಗಿ ಕೆಲಸಗಳು ನಡೆಯುತ್ತೆ. ಆದರೂ ಸಹ ಸ್ವಲ್ಪ ಮಟ್ಟಿಗೆ ಇವತ್ತು ನೀವು ಮುಖ್ಯವಾದ ಕೆಲಸಗಳನ್ನು ಬಿಟ್ಟು ಅನ್ಇಂಪಾರ್ಟೆಂಟ್ ಆಗಿರತಕ್ಕಂಥ ಕೆಲಸಗಳ ಮೇಲೆ ಫೋಕಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಸ್ಪೋರ್ಟ್ಸ್ ಪರ್ಸನ್ಸು, ಕೋಚಸ್ಸು, ವೆಲ್ನೆಸ್ ಕೋಚಸ್ಸು ಇವರುಗಳಿಗೆಲ್ಲ ಇವತ್ತು ವಿಶೇಷವಾದ ಲಾಭ, ಅವಕಾಶಗಳು ಬರ್ತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ. ತುಲಾರಾಶಿ. ತುಲಾರಾಶಿಯವರಿಗೆ 9ನೇ ಮನೆ ಇರತಕ್ಕಂಥ ಚಂದ್ರ, ಭಾಗ್ಯಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ಗುರು ಇಬ್ಬರೂ ಸಹ ಇರುವಂಥದ್ದು ವಿಶೇಷವಾದ ಅನುಕೂಲಗಳು, ಅವಕಾಶಗಳು ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಮಧ್ಯಾಹ್ನದವರೆಗೂ ಸಹ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ದಿವಸ ಮಾಡಿ ನೀವು. ಅದಾದ ನಂತರ ಮೇಜರ್ ಡಿಸಿಷನ್ಸ್ ಏನೇ ಇದ್ರೂ ಸಹ ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ಫಸ್ಟ್ ಹಾಫ್ ಆಫ್ ದ ಡೇನಲ್ಲಿ ಇವತ್ತು ನಿಮಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನತಕ್ಕಂಥದ್ದು. ಸೆಕೆಂಡ್ ಹಾಫ್ ಆಫ್ ದ ಡೇನಲ್ಲಿ ಅದೇ ಎಲ್ಲವೂ ತಿಳಿನೀರಿನ ಒಂದು ಕೊಳದ ಥರ ಎಲ್ಲವೂ ನಿಮಗೆ ನಿರ್ಮಲವಾಗ್ತಾ ಹೋಗುತ್ತೆ, ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರತಕ್ಕಂಥ ದಿವಸ. ಕಾರಣ ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಆಗಿರ್ತಾನೆ. ಭಾಗ್ಯಾಧಿಪತಿಯಾಗಿ ಚಂದ್ರ ಅಷ್ಟಮದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಇವತ್ತು ನೀವು ಗಳಿಸಿರ್ತಕ್ಕಂಥ ಅಥವಾ ನಿಮಗೆ ಬರಬಹುದಾದಂಥ ಅವಕಾಶಗಳಿಗೆ ಇನ್ಯಾರೋ ಅಡ್ಡಗಾಲು ಹಾಕ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತು ನಿಮ್ಗೇನೋ ಒಂದು ಸ್ಯಾಂಕ್ಷನ್ ಆಗಿರುತ್ತೆ, ಏನೋ ಒಂದು ಬರಬೇಕು ಅನ್ನತಕ್ಕಂಥದ್ದು ಒಂದು ಆರ್ಡರ್ ಪಾಸ್ ಆಗಿಬಿಟ್ಟಿರುತ್ತೆ. ಆದರೆ ಇನ್ಯಾರೋ ಒಂದು ಟೆಕ್ನಿಕಲ್ ಒಂದು ಕ್ಲಾಸ್ನ ಅಲ್ಲಿ ಮುಂದೆ ಇಟ್ಬಿಟ್ಟು ಇವ್ರಿಗೆ ಇದನ್ನು ಕೊಡಬಾರ್ದು, ಇವ್ರಿಗಿದು ರಿಸರ್ವೇಷನ್ ಇಲ್ಲ ಅಂತ ಹೇಳಿ ನಿಮ್ಮನ್ನು ತಡೆಯತಕ್ಕಂಥ ಸಾಧ್ಯತೆಗಳೆಲ್ಲವೂ ಸಹ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ, ಸ್ವಲ್ಪ ಜಾಣ್ಮೆಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಆಂಜನೇಯನ ಒಂದು ಪಾರಾಯಣವನ್ನು ಮಾಡಿ ನೀವು ಆಂಜನೇಯನ ಒಂದು ಅನುಷ್ಠಾನವನ್ನು ಮಾಡಿಸಿ ಇವತ್ತಿನ ದಿವಸ ಎಲ್ಲವೂ ಅನುಕೂಲ ಆಗುತ್ತೆ. ಆಂಜನೇಯನಿಗೆ ಅರ್ಚನೆ ಮಾಡಿಸಿರ್ತಕ್ಕಂಥ ಸಿಂಧೂರವನ್ನು ಹಣೆಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ಚಾಲೆಂಜಸ್ಸಿಂದ ನೀವು ಗೆದ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ 7ಮ ಸ್ಥಾನದಲ್ಲಿ ಚಂದ್ರ ಮತ್ತು ಗುರು ಇಬ್ಬರು ಇರತಕ್ಕಂಥದ್ದು ವಿಶೇಷವಾಗಿದೆ, ಅದ್ಭುತವಾಗಿದೆ. ಏನು ತೊಂದರೆ ಏನಿಲ್ಲ ನಿಮಗೆ. ಅರ್ಧಾಷ್ಟಮ ಶನಿ ಹೇಗಿದ್ದರೂ ನಡೀತಾನೆ ಇರುತ್ತೆ. ಆ ಚಾಲೆಂಜಸ್ಸು ನಿಮಗೆ ಒಂದು ದಿವಸ ಅಲ್ಲ, 2.5 ವರ್ಷ ಇರುವಂಥದ್ದು. ಆದರೆ ರಾಶಿ ಭವಿಷ್ಯ ಅಂತ ತಗೊಂಡಾಗ ಇವತ್ತು ಮಾತ್ರ ನಿಮಗೆ ಗೆಲುವಿನ ದಿವಸ ಆಗಿರುತ್ತೆ.
ನಿಮ್ಮ ಪಾರ್ಟ್ನರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲರೂ ನಿಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಒಂದಷ್ಟು ಜನ ಹೊರಗಿನವರು ನಿಮಗೆ ತೊಂದರೆಗಳು ಕೊಡುವಂಥ ಒಂದು ಸಾಧ್ಯತೆ. ಅದೇ ಸಮಯದಲ್ಲಿ ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಕೋರ್ ಸ್ಟ್ರೆಂತ್ ಏನು ಅನ್ನೋದನ್ನು ತೋರಿಸ್ತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಅನಿಮಿಯಾ ಪ್ರಾಬ್ಲಮ್ ಇರತಕ್ಕಂಥವ್ರು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಇವರೆಲ್ಲರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಆಗಿರುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹ ಅದಕ್ಕೆ ನೀವು ಇವತ್ತು ಸೂಕ್ತವಾದಂಥ ಮೆಡಿಕೇಷನನ್ನು ಆಶ್ರಯಿಸಲೇಬೇಕಾಗುತ್ತೆ. ಮುಂದಕ್ಕೆ ತಳ್ಳಿದ್ದಾದಲ್ಲಿ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಅಮೃತ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಕುಂಭರಾಶಿಯವ್ರಿಗೂ ಅಷ್ಟೇ ಷಷ್ಠ ಸ್ಥಾನದಲ್ಲಿ ನೀಚ ಕುಜ ಇರತಕ್ಕಂಥದ್ದು, ಪಂಚಮದಲ್ಲಿ ಚಂದ್ರ ಗುರು ಇಬ್ಬರು ಇರತಕ್ಕಂಥದ್ದು. ಕೆಲವೊಂದು ಮೆಡಿಕಲ್ ಪ್ರಾಬ್ಲಮ್ಗಳನ್ನು ನೀವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂತ ಹೇಳಿ ಮುಂದಕ್ಕೆ ತಳ್ಕೊಂಡು ಬಂದುಬಿಟ್ಟಿರ್ತೀರ ನೀವು. ಆದರೆ ಇವತ್ತಿನ ದಿವಸ ಎಲ್ಲೋ ಒಂದು ಹಂತದಲ್ಲಿ ಅದು ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ನೀವು ತುಂಬ ನಿರ್ಲಕ್ಷ್ಯ ಮಾಡುವಂಥದ್ದಾಗಲಿ ಅಥವಾ ತುಂಬ ಒಂದು ರೀತಿಯಲ್ಲಿ ಅಮಾಯಕರ ಥರ ಇರೋದನ್ನು ಬಿಟ್ಟು ಈ ಕ್ಷಣಕ್ಕೆ ಏನು ಬೇಕು, ಯಾವ ರೀತಿಯಾದಂಥ ಒಂದು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಗಮನಿಸಿ. ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇದ್ದಾದ ಪಕ್ಷದಲ್ಲಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ನೀವು ಇವತ್ತಿನ ದಿವಸ ನೀವು ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ, ಸೂರ್ಯನಾರಾಯಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಕೊನೆಯದಾಗಿ ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ಗುರು ಇಬ್ಬರು ವಿಶೇಷವಾದ ಲಾಭಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ತ್ರಿಕೋಣ ಆಗಿರುತ್ತೆ. ಒಂದು ಕಡೆ ನಿಮಗೆ ರಾಶ್ಯಾಧಿಪತಿ, ಮತ್ತೊಂದು ಕಡೆ ತ್ರಿಕೋಣಾಧಿಪತಿ ಆದಂಥ ಚಂದ್ರ ಮತ್ತು ಗುರು ಇಬ್ಬರೂ ಸಹ ಕೇಂದ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ತುಂಬ ವಿಶೇಷವಾದ ಲಾಭವನ್ನು ಕೊಡ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ಏನೇನೆಲ್ಲ ನೀವು ಕಳೆದ ಒಂದು 2-3 ವಾರಗಳಿಂದ ಬಯಸ್ತಾ ಇದ್ದೀರಾ, ಒಂದು ಎಲ್ಲ ರೀತಿಯಾದ ಪ್ರಗತಿ, ಅಭಿವೃದ್ಧಿ, ಪೊಸಿಷನ್ನು ಎಲ್ಲವೂ ಸಹ ನಿಮಗೆ ಇವತ್ತು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಸ್ಪಷ್ಟವಾದಂಥ ಸೂಚನೆ ಬರುವಂಥ ದಿವಸ ಇವತ್ತಾಗಿರುತ್ತೆ. ಚೆನ್ನಾಗಿದೆ. ಎಜುಕೇಷನಿಸ್ಟ್ಸು, ಪ್ರೈವೇಟ್ ಟ್ಯೂಷನ್ ನಡೆಸ್ತಕ್ಕಂಥವ್ರು, ಟ್ಯುಟೋರಿಯಲ್ಸ್ ನಡೆಸ್ತಕ್ಕಂಥವ್ರು, ಇವರುಗಳಿಗೆ ವಿಶೇಷವಾದ ಲಾಭ ಆಗತಕ್ಕಂಥ ದಿವಸವಾಗಿ ಗೋಚರವಾಗ್ತಾ ಇದೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಗುರು. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಆಸ್ಟ್ರೋ ಪೂಜಾ ಸಂಸ್ಥೆಯಿಂದ ವಿತರಿಸಲಾಗುವಂತಹ ಪೂಜಾ ಪ್ರಸಾದಗಳ ಬಗ್ಗೆಯೂ ಕೂಡ ಗುರುಗಳು ಮಾಹಿತಿಯನ್ನು ನೀಡಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಯಜ್ಞ ಭೂ ವರಾಹ ಹೋಮದ ಬಗ್ಗೆ ಗುರುಗಳು ಮಾಹಿತಿಯನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.